ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವಮಾನ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗಿದೆ. ಮಕ್ಕಳು ಮಾಡಿದ ತಪ್ಪಿಗೆ ಅವರನ್ನ ಹೆತ್ತವರು ಕೈ ಮುಗಿದು ಕ್ಷಮೆ ಕೇಳಿಯಾಗಿದೆ. ಸಮಸ್ತ ಕನ್ನಡ ಜನತೆಗೆ ಇದು ಇವರು ಮಾಡಿರೋ ತಪ್ಪಾಗಿದೆ. ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು, ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು. ನಾವು ವರ್ಷ ಬಂತಿನ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂತವ್ರು ನಾವು. ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ. ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದ್ದೀವಿ. ಮಕ್ಕಳು ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ. ನಾವು ಅಂಥವ್ರಾಗಿದ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬ ಸಂಕಟ ಆಗಿದೆ, ತುಂಬ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ. ಮತ್ತೆ ಈ ಥರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬ್ಯಾನರ್ಗೆ ಅಪಮಾನ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಖಾಸಗಿ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ವಿಷ್ಣುದಾದ ಫೋಟೋ ಮುಂದೆ ನಿಂತು ಅವಹೇಳನಕಾರಿ ಸನ್ನೆಗಳು ಮಾಡುತ್ತಾ ಕೈಯಲ್ಲಿ ತಿಂಡಿ ಹಿಡಿದು ತಿನ್ನುತ್ತಾ ಅಸಂಬದ್ಧವಾಗಿ ವರ್ತಿಸಿರುವ ವಿಡಿಯೋವನ್ನ ಸ್ವತಃ ದೊಡ್ಡ ಸಾಧನೆ ಮಾಡಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿಷ್ಣು ಅಭಿಮಾನಿಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವಿಡಿಯೋದಲ್ಲಿ ಯುವಕನೊಬ್ಬ ವಿಷ್ಣುವರ್ಧನ್ ಅವರ ಫೋಟೋ ಎದುರು ನಿಂತು ಮಾಡೋ ಎಂದು ಅಸಭ್ಯವಾಗಿ ಹೇಳಿರುವುದು ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದೇ ವೇಳೆ ತಾಯಿ ಭುವನೇಶ್ವರಿ ಚಿತ್ರದ ಮುಂದೆ ನಾಡಗೀತೆಯನ್ನ ವ್ಯಂಗ್ಯವಾಗಿ ಹಾಡಿರುವ ದೃಶ್ಯವೂ ಕಂಡುಬಂದಿದೆ. ಯುವಕನ ಜೊತೆ ಇದ್ದ ಕೆಲ ಯುವತಿಯರು ಕೂಡ ಈ ವರ್ತನೆಗೆ ನಕ್ಕು ಬೆಂಬಲ ನೀಡಿರುವುದು ಮತ್ತಷ್ಟು ಕೋಪಕ್ಕೆ ಕಾರಣವಾಗಿದೆ. ಕನ್ನಡ ವಿರಾಟ ಎಂಬ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಹಂಚಿಕೊಳ್ಳಲಾಗಿದ್ದು, ಜೆಪಿ ನಗರದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳೇ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಈ ಘಟನೆ ಹೊರಬಂದ ಕೂಡಲೇ ವಿಷ್ಣು ಅಭಿಮಾನಿಗಳು ಜೆಪಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು. ದೂರಿನ ಆಧಾರದ ಮೇಲೆ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಸಂಬಂಧಿತ ವಿದ್ಯಾರ್ಥಿಗಳನ್ನ ಪತ್ತೆ ಮಾಡಿ ಠಾಣೆಗೆ ಕರೆತಂದಿದ್ದಾರೆ. ಅಪ್ರಾಪ್ತರಾಗಿದ್ದರಿಂದ ಅವರಿಗೆ ಎಚ್ಚರಿಕೆ ನೀಡಿ ತಪ್ಪೊಪ್ಪಿಗೆ ಪತ್ರ ಬರೆಯಿಸಿಕೊಂಡು ಪೋಷಕರೊಂದಿಗೆ ಕಳುಹಿಸಲಾಗಿದೆ. ಪರಿಸ್ಥಿತಿಯ ಗಂಭೀರತೆ ಅರಿತ ಪೋಷಕರು ವಿಡಿಯೋ ಮೂಲಕ ನಾವು ಕೂಡ ಕನ್ನಡಿಗರೇ, ಕನ್ನಡದ ಮೇಲೆ ಅಪಾರ ಗೌರವ ಇದೆ, ನಮ್ಮ ಮಗ ಮಾಡಿದ ತಪ್ಪಿಗೆ ಎಲ್ಲರಲ್ಲೂ ಕ್ಷಮೆ ಕೇಳುತ್ತೇವೆ ಎಂದು ಮನವಿ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಇಂತಹ ಹುಚ್ಚಾಟ ಆಡುತ್ತಿರುವ ಯುವಜನತೆಗೆ ಯಾರು ಬುದ್ಧಿ ಹೇಳಬೇಕು? ಸೋಷಿಯಲ್ ಮೀಡಿಯಾದಲ್ಲಿ 2 ಲೈಕ್ 4 ಶೇರ್ಗೋಸ್ಕರ ಕನ್ನಡದ ದಿಗ್ಗಜ ಕಲಾವಿದನ ಚಿತ್ರಕ್ಕೆ ಅವಮಾನ ಮಾಡೋದು ಎಷ್ಟು ಸರಿಯಾಗಿದೆ? ವಿಷ್ಣುವರ್ಧನ್ ಅವರು ಸಾಮಾನ್ಯ ನಟ ಅಲ್ಲ, ಅವರು ಕನ್ನಡದ ಹೆಮ್ಮೆಯ ಕಲಾವಿದ. ಸಾಹಸ ಸಿಂಹ ಅನ್ನೋ ಬಿರುದು ಹಾಗೆ ಬಂದಿಲ್ಲ. ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ದುಡಿದವರು. ಅವರ ಸಿನಿಮಾಗಳು ಕೇವಲ ಮನರಂಜನೆ ಅಲ್ಲ, ಕನ್ನಡ ಸಂಸ್ಕೃತಿ ಮೌಲ್ಯಗಳನ್ನ ಜನಮನದಲ್ಲಿ ಬಿತ್ತಿದ ಕೃತಿಗಳು. ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ನಿಂತ ವ್ಯಕ್ತಿತ್ವ. ಸಾಕಷ್ಟು ಸಾಧನೆ ಮಾಡಿ ವಿಷ್ಣುವರ್ಧನ್ ಅವರು ನಿಧನರಾದಾಗ ಈ ಮಕ್ಕಳಿಗೆ ಸರಿಯಾಗಿ ನಡೆಯಲು ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಅವರ ಸಾಧನೆ, ಗೌರವ, ಜನಮನದಲ್ಲಿ ಪಡೆದ ಸ್ಥಾನ ಇವೆಲ್ಲದರ ಅರಿವು ಈ ಮುಟ್ಟಾಳ ಮೂರ್ಖ ಮಕ್ಕಳಿಗೆ ಇರದೇ ಇರಬಹುದು. ಆದ್ರೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು, ಓದಿ ತಿಳ್ಕೋಬೇಕು, ಹಿರಿಯರಿಂದ ಕಲಿಯಬೇಕು. ಅದೇ ಸರಿ ಮಾರ್ಗ. ಅವರ ಸ್ಥಾನಮಾನ ಏನು ಅನ್ನೋದು ಗೊತ್ತಿಲ್ಲದ ಕಾರಣಕ್ಕೆ ಅವಮಾನ ಮಾಡೋದು ಯಾವತ್ತೂ ನ್ಯಾಯವಲ್ಲ. ಅದರಲ್ಲೂ ಕನ್ನಡಿಗರೇ ಇಂತಹ ಕೃತ್ಯ ಎಸಗಿರುವುದು ಹಲವರ ಅಭಿಪ್ರಾಯದಲ್ಲಿ ದೊಡ್ಡ ದುರಂತ. ವಿಷ್ಣುವರ್ಧನ್ ಅಭಿಮಾನಿಗಳ ಶಕ್ತಿ ಎಂಥದ್ದು ಅನ್ನೋದನ್ನ ಈ ಘಟನೆಯೇ ತೋರಿಸಿದೆ. ಕೆಲವೇ ಗಂಟೆಗಳಲ್ಲಿ ವಿಡಿಯೋ ವೈರಲ್ ಆಗಿ ಪೊಲೀಸ್ ಕ್ರಮ ನಡೆಯುವ ಮಟ್ಟಿಗೆ ವಿಷಯ ತಲುಪಿದೆ. ಅವರ ಅಭಿಮಾನಿಗಳು ಕೇವಲ ಸಿನಿ ಅಭಿಮಾನಿಗಳು ಅಲ್ಲ, ಅವರು ವಿಷ್ಣುದಾದನನ್ನ ಮನೆಯ ಸದಸ್ಯರಂತೆ ಕಾಣುವವರು. ಅವರಿಗಿದು ಕೇವಲ ಫೋಟೋ ಅಲ್ಲ, ಗೌರವದ ಪ್ರತೀಕ, ಕನ್ನಡದ ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಚಾರ. ಅದಕ್ಕಾಗಿಯೇ ಸಾರ್ವಜನಿಕರಿಂದ ಇಂತಹ ಕೃತ್ಯಗಳಿಗೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಎಂಬ ಅಭಿಪ್ರಾಯಗಳು ಕೇಳಿಬಂದಿವೆ. ಇನ್ನೊಂದು ಪ್ರಮುಖ ವಿಚಾರ, ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸುವುದು ಯಾರು? ಪೋಷಕರು, ಶಿಕ್ಷಕರು, ಸಮಾಜ ಎಲ್ಲರೂ ಸೇರಿ. ಕೇವಲ ಪುಸ್ತಕದ ವಿದ್ಯೆ ಸಾಕಾಗಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರ ಸಾಧನೆ, ನಮ್ಮ ಭಾಷೆಯ ಗೌರವ ಇವೆಲ್ಲದರ ಬಗ್ಗೆ ಅರಿವು ಕೊಡಬೇಕು. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ, ರೀಲ್, ಟ್ರೆಂಡ್, ವೈರಲ್ ಅನ್ನೋ ಹುಚ್ಚು ಹಂಬಲದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಹುದು. ಒಟ್ಟಾರೆ ನೋಡಿದರೆ ಈ ಘಟನೆ ಒಂದು ಎಚ್ಚರಿಕೆ ಗಂಟೆ.
ಕನ್ನಡದ ದಿಗ್ಗಜರಾದ ವಿಷ್ಣುವರ್ಧನ್ ಅವರಂತಹ ಕಲಾವಿದರಿಗೆ ಅವಮಾನ ಮಾಡೋದು ಕೇವಲ ಒಬ್ಬ ವ್ಯಕ್ತಿಗೆ ಅಲ್ಲ, ಕನ್ನಡಿಗರ ಭಾವನೆಗೆ ಧಕ್ಕೆ. ತಪ್ಪು ಮಾಡಿದ ವಿದ್ಯಾರ್ಥಿಗಳು ಕ್ಷಮೆ ಕೇಳಿದರೂ ಇಂತಹ ಘಟನೆಗಳು ಮತ್ತೆ ನಡೆಯಬಾರದು ಅನ್ನೋ ಪಾಠ ಎಲ್ಲರಿಗೂ ಆಗಬೇಕು. ವಿಷ್ಣುದಾದ ಹೆಸರು, ಅವರ ಸಾಧನೆ, ಅವುಗಳಿಗೆ ಕನ್ನಡಿಗರ ಮನಸ್ಸಿನಲ್ಲಿ ಇರುವ ಗೌರವ ಯಾವತ್ತೂ ಕಡಿಮೆಯಾಗುವುದಿಲ್ಲ. ಅವರ ಅಭಿಮಾನಿಗಳ ಶಕ್ತಿ, ಪ್ರೀತಿ ಅದು ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತು ಮಾಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.